ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಮಂಗಳೂರಿನ ಸ್ಪೆಷಲ್ ಗೋಳಿ ಬಜೆ ಮಾಡೋಣ. ಈ ಮಳೆ ಬರುವಾಗ ಉಂಟಲ್ಲ, ನಾವು ಎಂತ ಮಾಡೋದು ಅಂತ ಯೋಚನೆ ಮಾಡುವಾಗ ಇವತ್ತು ಬೆಚ್ಚ ಗೋಳಿ ಬಜೆ ಮಾಡುವ ಅಂತ ಆಯಿತು. ಮಾಡೋದು ಎಷ್ಟು ಈಸಿ ಅಂತ ಗೊತ್ತುಂಟಾ? ನೀವು ಸಹ ಟ್ರೈ ಮಾಡಿ ಆಯಿತಾ ಇದನ್ನು. ಮತ್ತು ಫಸ್ಟ್ ಟೈಮ್ ಚಾನಲ್ ನೋಡುವವರು ನಮಗೆಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮತ್ತು ಯಾರಿಗೆಲ್ಲ ಗೋಳಿ ಬಜೆ ಇಷ್ಟ ಕಮೆಂಟ್ ಮಾಡಿ, ಮತ್ತು ಇದನ್ನು ಶೇರ್ ಸಹ ಮಾಡಿ ಎಲ್ಲರಿಗೂ ಸಹ. ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ ಆಯಿತಾ. ತುಂಬ ಸಿಂಪಲಾಗಿದೆ ಮಾಡಲಿಕ್ಕೆ. ನೋಡಿ ಹೇಗೆ ಆಗ್ತದೆ ಅಂತ ನೋಡಿ. ಮತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಆಗ್ತದೆ. ಈಗ ನೋಡಿ ಅಂತ ಎಷ್ಟು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಚಟ್ನಿ ಜೊತೆ. ತುಂಬ ಚೆನ್ನಾಗಿ ಆಗ್ತದೆ. ನಿಮಗೆಲ್ಲರಿಗೂ ಇಷ್ಟ ಅಲ್ಲ ಇದು? ಹೇಗೆ ಮಾಡೋದಂತ ನೋಡುವಣ. ಈಗ ಒಂದು ಪಾತ್ರೆಗೆ 1 ಕಪ್ ಮೊಸರು ತೆಗೆದುಕೊಂಡಿದ್ದೇನೆ. 1 ಕಪ್ ಮೊಸರಿಗೆ 2 ಚಮಚ ಸಕ್ಕರೆ, 2 ಚಮಚ ಸಕ್ಕರೆ ಹಾಕಿದ್ದೇನೆ. ಮತ್ತು ಅರ್ಧ ಚಮಚ ಉಪ್ಪು, ನಾನು ಹುಡಿ ಉಪ್ಪು ಹಾಕಿದ್ದೇನೆ. ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಈಗ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ ಆಯಿತಾ. ಒಟ್ಟಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ. ಈ ಥರ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ, ಒಂದು 2 ನಿಮಿಷ. ಆಮೇಲೆ ಅದಕ್ಕೆ 2 ಕಪ್ ಮೈದಾ ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ, ಆದರೆ ನಾವು ಅಪರೂಪಕ್ಕೊಮ್ಮೆ ಮಾಡೋದಲ್ಲ. ಈಗ 1 ಕಪ್ ಹಾಕ್ತಾ ಇದ್ದೇನೆ, ಇನ್ನೊಂದು ಕಪ್ ನಂತರ ಹಾಕ್ತೇನೆ ಆಯಿತಾ. ಈಗ ಇದನ್ನು ಕಲಸುವ. ಆಮೇಲೆ ನೋಡಿ ಇನ್ನೊಂದು ಕಪ್ ಹಾಕುವ. ಕಲಸಿ ಆದಮೇಲೆ ಒಮ್ಮೆಲೆ ಹಾಕೋದು ಬೇಡ, ಸ್ವಲ್ಪ ಹೊತ್ತು ಕಲಸುವ. ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ಹಾಕೋದು ಬೇಡ, ಬೇಕಿದ್ದರೆ ಒಂದು ಅರ್ಧ ಲೋಟ ನೀರು ಹಾಕ್ಬೋದು ನಿಮಗೆ. ಈಗ ಇನ್ನೊಂದು ಕಪ್ ಮೈದಾ ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಒಟ್ಟಿಗೆ ಕಲಿಸ್ಬೇಕು. ನೋಡಿ ಅಂತ ಇನ್ನೊಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಕಲಸಿ ಚೆನ್ನಾಗಿ. ಬೇಕಿದ್ದರೆ ನಿಮಗೆ ಅರ್ಧ ಲೋಟ ನೀರು ಸೇರಿಸಿ ಆಯಿತಾ, ನೋಡಿಕೊಂಡು ಸೇರಿಸಿ. ಮತ್ತು ಜಾಸ್ತಿ ನೀರಾದರೆ ಅದು ಗೋಳಿ ಬಜೆ ಥರ ಆಗೋದಿಲ್ಲ ಆಯಿತಾ, ಬೇರೆಯೇ ಬರ್ತದೆ ಅದಕ್ಕೆ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು 5 ನಿಮಿಷ ಕಲಸಿ ಹಿಟ್ಟನ್ನು. ನೋಡಿ ಅಂತೆ ಇದೇ ಥರ ಕಲಸಬೇಕು ಚೆನ್ನಾಗಿ ಕೈಯಲ್ಲಿ. ಈ ಥರ ಬರಬೇಕು ನೋಡಿ ಅಂತ, ಇಷ್ಟು ಗಟ್ಟಿ ಬರಬೇಕು. ಈಗ ನೋಡಿ ಅಂತ ಈ ಥರ ಬರಬೇಕಾಯ್ತಾ. ಆಮೇಲೆ ಅದಕ್ಕೆ ಬೇರೆ ಎಲ್ಲ ಎಂತ ಹಾಕ್ಲಿಕ್ಕೆ ಉಂಟಂದರೆ ನೋಡಿ ಈ ಥರ ಬರಬೇಕು. ಒಂದು 5 ನಿಮಿಷ ಕಲಸಿ ಆಯಿತಾ. ಈಗ ಅದಕ್ಕೆ 1 ತುಂಡು ಶುಂಠಿ, 2 ಕಾಯಿಮೆಣಸು ಮತ್ತು 1 ಚಮಚ ಜೀರಿಗೆ ಎಲ್ಲವನ್ನು ಹಾಕಿ ಇನ್ನು ಸ್ವಲ್ಪ ಮಿಕ್ಸ್ ಮಾಡಿ ಆಯಿತಾ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನುಂಟಲ್ಲ ಒಂದು 3 ಗಂಟೆಯಷ್ಟು ಹೊತ್ತು ಇಡಬೇಕಾಯ್ತಾ. ನಿಮಗೆ ಟೈಮ್ ಇಲ್ಲ ಅಂದರೆ 1 ಗಂಟೆ ಇಟ್ಟರೆ ಸಹ ಸಾಕು. ನಾನು ಮಾತ್ರ ಒಂದು 12 ಗಂಟೆಗೆ ಕಲಸಿದ್ದೇನೆ. ಒಂದು 3 ಗಂಟೆ 3 ಗಂಟೆಯ ಹೊತ್ತಿಗೆ ಅದನ್ನು ಕಾಯಿಸಿದ್ದು. ನೋಡಿ ಅಂತೆ ಈ ಥರ ಆಗ್ತದೆ. ಇದನ್ನು ಕಲಸಿ ಇಡಿ ಆಯಿತಾ. ಈಗ ಅದಕ್ಕೆ ಸ್ವಲ್ಪ ಸೋಡಾ ಹುಡಿ ಹಾಕಲಿಕ್ಕೆ ಉಂಟು, ಒಂದು 1/4 ಚಮಚ ಸಾಕಾಯ್ತಾ. ಸೋಡಾ ಹುಡಿ ಹಾಕಿದ್ದೇನೆ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. 3 ಗಂಟೆ ಇಡುವ ಆಯಿತಾ. ಈಗ ಅದಕ್ಕೆ ಚಟ್ನಿ ಮಾಡಲಿಕ್ಕೆ
1 ಕಪ್ ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ತುಂಡು ಶುಂಠಿ, ಸ್ವಲ್ಪ ಅಂದರೆ ಸ್ವಲ್ಪ ಹುಳಿ, ಉಪ್ಪು ಶುಂಠಿ ಹುಳಿ ಸ್ವಲ್ಪನೇ ಸಾಕು, ಮತ್ತು ಕಾಯಿಮೆಣಸು 4 ಕಾಯಿಮೆಣಸು ಹಾಕಿದ್ದೇನೆ ಸಣ್ಣ ಸಣ್ಣದು. ಅದನ್ನು ಚಟ್ನಿ ಕಡೆದು ಇಡುವ. ಚಟ್ನಿ ಕಡೆದು ಆಯಿತು. ಈಗ 3 ಗಂಟೆ ನಂತರ ಗೋಳಿ ಬಜ್ಜೆ ಮಾಡಲಿಕ್ಕೆ ಒಂದು ಬಾಣಲೆಗೆ ತೆಂಗಿನ ಎಣ್ಣೆ ಹಾಕ್ತೇನೆ. ತೆಂಗಿನ ಎಣ್ಣೆಯಲ್ಲಿ ಒಳ್ಳೆ ಸ್ಮೆಲ್ ಬರ್ತದೆ, ಒಳ್ಳೆ ಅದರ ಫ್ಲೇವರ್ ಉಂಟಲ್ಲ ಒಳ್ಳೆ ರೀತಿಯಲ್ಲಿ ಬರ್ತದೆ ಬೇರೆ ಆಯಿಲ್ ಹಾಕೋದಕ್ಕಿಂತ. ಈಗ ಎಣ್ಣೆ ಕಾಯ್ದ ಮೇಲೆ ನೋಡಿ ಅಂತ ಈ ಥರ ಬಿಡಬೇಕು. ಇದೇ ಥರ ಇಷ್ಟಿಷ್ಟೇ ಸಾಕು, ಒಳ್ಳೆ ಉಬ್ಬಿ ಬರ್ತದೆ ಗೋಳಿ ಬಜ್ಜಿ ನೋಡಿ ಅಂತೆ. ಅಷ್ಟೇ ಸಾಕು. ನಿಮಗೆ ಆಯಿಲ್ ಬೇಕಿದ್ದರೆ ಜಾಸ್ತಿ ಸಹ ಹಾಕ್ಬೋದು, ನಾನು ಸ್ವಲ್ಪ ಕಡಿಮೆ ಹಾಕಿದ್ದೇನೆ ಆಯಿತಾ. ಈಗ ನೋಡಿ ಅಂತೆ ಎಷ್ಟು ಬೇಕು. ಆಯಿಲ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ಹಾಕಿ, ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಸಹ ಹಾಕ್ಬೋದು. ನೋಡಿ ಇಷ್ಟು ಹಾಕಿದ್ದೇನೆ. ಆಮೇಲೆ ಮಗುಚುತ್ತಾ ಇರಬೇಕಾಯ್ತಾ, ಇಲ್ಲದ್ರೆ ಒಂದೇ ಸೈಡಿಗೆ ಕಾಯ್ತದಲ್ಲ, 2 ಸೈಡ್ ಕಾಯಬೇಕದು. ಮಗುಚುತ್ತಾ ಇರಬೇಕು ಒಳ್ಳೆ ರೀತಿಯಲ್ಲಿ, ಆಗ 2 ಸೈಡ್ ಸಹ ಕಾಯ್ತದೆ ನೋಡಿ ಈ ಥರ. ಅದು ಸ್ವಲ್ಪ ತಿರುಗಿಸಿ ಹಾಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನೋಡಿ ಅಂತ ಈ ಥರ ಕಾಯ್ತದೆ. ಆಯ್ತಲ್ಲ, ಗೋಳಿ ಬಜ್ಜಿ ರೆಡಿ ಆಯ್ತಲ್ಲ. ಎಷ್ಟು ಸಿಂಪಲ್ ಅಲ್ಲ ಮಾಡೋದು. ನೋಡಿ ಇನ್ನೊಂದು ಸಲ ಹಾಕುವ, ಅದೇ ಥರ ಇನ್ನೊಂದು ಸಲ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ಮಾಡೋದು ಎಷ್ಟು ಈಸಿ ಅಲ್ಲ. ನೋಡಿ ಇದೇ ಥರ ಹಾಕಿ, ತುಂಬ ಆಗ್ತದೆ. 1-2 ಕಪ್ ಮೈದಾ ಹಿಟ್ಟಲ್ಲಿ ತುಂಬ ಗೋಳಿ ಬಜ್ಜಿ ಆಗ್ತದೆ. ಸಂಜೆ ಕಾಫಿ ಟೈಮಿಗೆಲ್ಲ ತುಂಬ ಒಳ್ಳೆಯದು ಅಲ್ವಾ, ಬಿಸಿ ಬಿಸಿ ಗೋಳಿ ಬಜ್ಜಿ ತಿನ್ನಲಿಕ್ಕೆ. ನೋಡಿ ಬೇಗ ಕಾಯ್ತದೆ. ಇದೇ ಥರ ತೆಗಿಬೇಕು. ಈಗ ರೆಡಿ ಆಯ್ತಲ್ಲ ಗೋಳಿ ಬಜ್ಜಿ. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತು ನೋಡಿ, ನನಗೊಂದು ಲೈಕ್ ಕೊಡ್ತೀರಲ್ಲ, ಮತ್ತು ಎಲ್ಲರೂ ಸಹ ನಮಗೆ ಸಪೋರ್ಟ್ ಮಾಡಿ. ಯಾವಾಗಲೂ ನಮ್ಮ ಚಾನಲನ್ನು ನೋಡ್ತಾ ಇರಿ. ಈ ವಿಡಿಯೋವನ್ನು ನೋಡಿದ ನಿಮಗೆ ಎಲ್ಲರಿಗೂ ಸಹ ಥ್ಯಾಂಕ್ ಯು. ಬಾಯ್. ಇನ್ನೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಇನ್ನೊಮ್ಮೆ ಸಿಗ್ತೇನೆ ನಿಮಗೆ. ಬಾಯ್. ಥ್ಯಾಂಕ್ ಯು.